ಸಹೋದರರೇ, ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ತನ ಹೆಸರಿನಲ್ಲಿ ನನ್ನ ವಂದನೆಗಳು. ಈ ಸಂದೇಶ ನಿಮ್ಮ ಜೊತೆ ಹಂಚೋದಕ್ಕೋಸ್ಕರ ದೇವರು ಕೊಟ್ಟಿರೋ ಈ ಸಾವಕಾಶಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ಈ ಸಂದೇಶದ ಮೂಲಕವಾಗಿ ನಾನು ಕ್ರಿಸ್ತನಾದ ಯೇಸುವಿನ ಹತ್ತಿರ ಹೇಗೆ ಬಂದಿದ್ದು, ನಾನು ಈ ಕ್ರೈಸ್ತ ನಂಬಿಕೆಗೆ ಹೇಗೆ ಬಂದಿದ್ದು ಅಂತ ನಾನು ನಿಮ್ಮ ಜೊತೆ ಹಂಚಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಷ್ಟೋ ಜನರು ಯೋಚಿಸೋದು ಏನಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಥವಾ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಿದ್ದು ಒಂದು ಮತವನ್ನು ಸ್ಥಾಪಿಸೋದಕ್ಕೋಸ್ಕರ ಅಂತ. ಕ್ರೈಸ್ತ ಮತ, ಅದರ ನಾಯಕ ಮತ್ತು ಸ್ಥಾಪಕ ಯೇಸು ಸ್ವಾಮಿ, ಕರ್ತನಾದ ಯೇಸು ಕ್ರಿಸ್ತ ಅಂತ ಎಷ್ಟೋ ಜನರು ಅಂದ್ಕೊಂಡಿದ್ದಾರೆ. ಆದರೆ ದೇವ್ರ ವಾಕ್ಯದಿಂದ ಕೆಲವು ಸತ್ಯಾಂಶಗಳನ್ನ ನಿಮ್ಮ ಜೊತೆ ಹಂಚಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯೇಸು ಕ್ರಿಸ್ತನು ಬಂದಿದ್ದು ಏತಕ್ಕೋಸ್ಕರ? ಅದು ಒಂದು ಸುವಾರ್ತೆ ಅಂದರೆ ಶುಭ ಸಂದೇಶ. ಆ ಶುಭ ಸಂದೇಶದ ಮೂಲಕವಾಗಿ ನಾವು ಅರ್ಥ ಮಾಡ್ಕೋಬೋದು ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಿದ್ದೇನಕ್ಕೋಸ್ಕರ. ಆತನ ಬರೋಣ, ಆತನ ಜೀವನ, ಆತನ ಮರಣ ಮತ್ತು ಪುನರುತ್ಥಾನ ಮತ್ತು ಆರೋಹಣ, ಇವುಗಳೆಲ್ಲ ಸೇರಿ ನಾವು ಒಂದು ಸಂದೇಶವಾಗಿ ನಾವು ಪ್ರಸ್ತುತಪಡಿಸುತ್ತೇವೆ. ಆ ಸಂದೇಶವನ್ನು ನಾವು ಸುವಾರ್ತೆ ಅಂತೀವಿ, ಅಥವಾ ಒಳ್ಳೆಯ ವಾರ್ತೆ ಅಥವಾ ಶುಭ ಸಂದೇಶ. ಆ ಶುಭ ಸಂದೇಶಕ್ಕಿಂತ ಮುಂಚಿತವಾಗಿ ಒಂದು ಕೆಟ್ಟ ವಾರ್ತೆ ಇದೆ. ಆ ಕೆಟ್ಟ ವಾರ್ತೆ ಏನು ಅಂದರೆ, ನಾವೆಲ್ಲರೂ ದೇವರ ಮುಂದೆ ಪಾಪಿಗಳಾಗಿದ್ದೀವಿ. ಆ ಪಾಪಿಗಳಾಗಿರೋದ್ರಿಂದ ನಾವು ದೇವರಿಂದ ಶಿಕ್ಷೆ ಪಡಿಬೇಕಾಗಿದೆ. ನೀವು ಅಂದ್ಕೊಂಡಿರ್ಬೋದು ನೀವೇ ಒಳ್ಳೆಯವರು ಅಂತ, ಆದರೆ ದೇವ್ರ ವಾಕ್ಯ ಹೇಳೋದು ನೀತಿವಂತನೊಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದೇವರ ಮುಂದೆ ಪಾಪಿಗಳಾಗಿದ್ದಾರೆ. ಆದ್ದರಿಂದ ದೇವರಿಂದ ಶಿಕ್ಷೆ ಪಡಿಬೇಕಾಗಿದೆ, ದಂಡನೆ ಪಡಿಬೇಕಾಗಿದೆ. ಆ ದಂಡನೆ ಏನು ಅಂದರೆ, ಈ ಭೂಲೋಕದಲ್ಲಿ ನೀವು ಸಾಯುವಾಗ ನಿಮ್ಮ ಶರೀರದಿಂದ ನಿಮ್ಮ ಆತ್ಮ ಆಚೆ ಬಂದು ಅದು ನರಕದ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾತನೆ ಅನುಭವಿಸಬೇಕಾಗುತ್ತೆ. ಅಲ್ಲಿ ಉರಿಯುವ ಬೆಂಕಿ ಯಾವತ್ತು ಆರು ಹೋಗೋ ಆ ಬೆಂಕಿಯಲ್ಲಿ ನಿತ್ಯವಾಗಿ ಯುಗವಾಗಿ ನೀವು ಯಾತನೆ ಅನುಭವಿಸ್ಬೇಕಾಗಿದೆ, ಹಿಂಸೆ ಅನುಭವಿಸ್ಬೇಕಾಗುತ್ತೆ. ಅದೇ ನಿಮ್ಮ ದಂಡನೆ. ಈ ದಂಡನೆ ಎಲ್ಲ ಮನುಷ್ಯರ ಮೇಲೂ ಇದೆ, ಯಾಕಂದರೆ ಎಲ್ಲರಲ್ಲೂ ಪಾಪ ಇದೆ. ಎಂತಹ ಗುರುಗಳೇ ಆಗಿರಲಿ, ಅವರಲ್ಲಿ ಪಾಪ ಸ್ವಭಾವ ಇದೆ. ಅವ್ರು ಪಾಪ ಮಾಡೋದ್ರಿಂದ ಅಲ್ಲ ಅವ್ರು ಪಾಪಿಗಳಾಗಿರೋದು, ಪಾಪ ಒಳಗಡೆ ಇರೋದ್ರಿಂದ, ಆ ಪಾಪಮಯವಾದ ಸ್ವಭಾವ ಒಳಗಡೆ ಇರೋದ್ರಿಂದ ಅವರು ಪಾಪ ಮಾಡೋದಕ್ಕೆ ಬಯಕೆ ಬರುತ್ತೆ, ಪಾಪ ಮಾಡ್ತಾರೆ. ಮಾಡದೇ ಇದ್ರೂ ಕೂಡ ಆ ಸ್ವಭಾವ ಇರೋದ್ರಿಂದ, ಆ ಬೀಜ ಇರೋದ್ರಿಂದ ಅವರು ಪಾಪಿಗಳಾಗಿದ್ದಾರೆ. ಆದರೆ ಈ ರೀತಿ ಈ ದಂಡನೆಯಿಂದ ನಮ್ಮನ್ನು ರಕ್ಷಿಸಲಿಕ್ಕೆ ದೇವರು ಒಂದು ಉಪಾಯವನ್ನು, ಒಂದು ಯೋಜನೆಯನ್ನು ಮಾಡಿದ್ದಾನೆ. ಅದೇನೆಂದರೆ, ಸುಮಾರು ಇವತ್ತಿಂದ 2000 ವರ್ಷಗಳ ಹಿಂದೆ ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನಾದ ದೇವರು ಈ ಭೂಲೋಕಕ್ಕೆ ಮನುಷ್ಯ ರೂಪವನ್ನು ಧರಿಸಿ, ಯಾಕಂದರೆ ನಿಮಗೋಸ್ಕರ ನನಗೋಸ್ಕರ ನಮ್ಮ ದಂಡನೆ ತನ್ನ ಮೇಲೆ ತಗೊಂಡು ನಮಗೋಸ್ಕರ ಒಂದು ಯಜ್ಞವಾಗುವುದಕ್ಕಾಗಿ, ಬಲಿಯಾಗುವುದಕ್ಕಾಗಿ ಈ ಭೂಲೋಕಕ್ಕೆ ಬಂದ. ಈ ಭೂಲೋಕಕ್ಕೆ ಬಂದು ನಮಗೆ ಸಿಗಬೇಕಾದ ಆ ದಂಡನೆ ತನ್ನ ಮೇಲೆ ತಗೊಂಡು ಶಿಲುಬೆಯ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅಂದರೆ ರಕ್ಷಕ, ಅಭಿಷಿಕ್ತನಾದ ರಕ್ಷಕ ಅಂತ ಅರ್ಥ. ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಬಂದದ್ದರಿಂದ ಯೇಸು ಕ್ರಿಸ್ತ ಅಂತ ಆ ಹೆಸರನ್ನು ತಗೊಂಡು ಬಂದು ನಮಗೋಸ್ಕರ ರಕ್ಷಣೆ ನೀಡುವುದಕ್ಕೋಸ್ಕರ ಶಿಲುಬೆಯ ಮೇಲೆ ನಮ್ಮ ಪಾಪಗಳನ್ನು ಹೊತ್ತು ನಮಗೋಸ್ಕರ ಮರಣವನ್ನು ಹೊಂದಿ 3ನೇ ದಿನ ಪುನರುತ್ಥಾನವಾಗಿ ಎದ್ದ. ಅದರ ನಂತರ 40 ದಿವಸಗಳ ನಂತರ ಅವರು ಸ್ವರ್ಗಾರೋಹಣವೂ ಆಯಿತು. ಇದೆಲ್ಲ ಸೇರಿ ಸುವಾರ್ತೆ ಅಂತೀವಿ. ಇದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದದ್ದು. ಯೇಸು ಕ್ರಿಸ್ತನು ಸಾಧಾರಣವಾದ ಒಂದು ಅವತಾರೋ ಮತ್ತು ಮನುಷ್ಯರಲ್ಲ, ಸಾಕ್ಷಾತ್ ದೇವರೊಬ್ಬನೇ ಇರೋದು. ಹಲವಾರು ದೇವರುಗಳಿಲ್ಲ, ಒಂದೇ ದೇವರು ಇರೋದು. ಏಕಮಾತ್ರ ಸತ್ಯ ದೇವರು ಯಾರಂದರೆ, ದೇವ್ರ ವಾಕ್ಯ ಹೇಳುತ್ತೆ, ಆತನು ಸಕಲವನ್ನು ಸೃಷ್ಟಿಸಿದ ಆತನು. ಸೃಷ್ಟಿ ಅಲ್ಲ ದೇವರು, ಸೃಷ್ಟಿಸಿದ ಆತನು ದೇವರು. ಆಕಾಶವು ಭೂಮಿಯು ದೇವರಲ್ಲ, ಆಕಾಶವು ಭೂಮಿಯನ್ನು ಸೃಷ್ಟಿಸಿದ ಆತನು ದೇವರು. ಆ ಸೃಷ್ಟಿಕರ್ತನಾದ ದೇವರು ಮನುಷ್ಯನಲ್ಲ, ಆತನು ಸಾಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಿಮಗೋಸ್ಕರ, ನನಗೋಸ್ಕರ, ನಮ್ಮ ದಂಡನೆಯಿಂದ
ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಆತನು ನಮ್ಮ ದಂಡನೆ ತಗೊಳ್ಳೋದಕ್ಕೋಸ್ಕರ ಮನುಷ್ಯ ರೂಪವನ್ನು ಧರಿಸಿ ಈ ಭೂಲೋಕಕ್ಕೆ ಬಂದು ನಮ್ಮ ದಂಡನೆ ತನ್ನ ಮೇಲೆ ತಗೊಂಡು ನಮಗೋಸ್ಕರ ಮರಣಿಸಿದ. ಆ ಮರಣದ ಮೇಲೆ, ಆ ಶಿಲುಬೆಯಲ್ಲಿ ನಡೆಸಿದ ಆ ಯಜ್ಞದ ಮೇಲೆ ನಮಗೆ ನಂಬಿಕೆ ಇದ್ದರೆ ನಾವು ರಕ್ಷಣೆ ಹೊಂದಬಹುದು. ಇದಕ್ಕೋಸ್ಕರ ಕರ್ತನಾದ ಯೇಸು ಈ ಭೂಲೋಕಕ್ಕೆ ಬಂದದ್ದೋ ಹೊರತು ಒಂದು ಹೊಸ ಮತ ನಮಗೆ ಕೊಡೋದಕ್ಕೋಸ್ಕರ ಅಲ್ಲ. ಬೇರೆ ಎಲ್ಲ ಮತಗಳಿಂದ ಮತಾಂತರ ಮಾಡಿಸಿ ಒಂದು ಹೊಸ ಮತಕ್ಕೆ ಸೇರಿಸೋದಕ್ಕೋಸ್ಕರ ಅಲ್ಲ. ಆ ಕಾಲಾವಧಿಯಲ್ಲಿ ಎಷ್ಟೋ ಮತಗಳು ಈ ಭೂಲೋಕದಲ್ಲಿತ್ತು, ಇನ್ನೊಂದು ಹೊಸ ಮತ ಸೇರಿಸೋದಕ್ಕೋಸ್ಕರ ಅಲ್ಲ ಬಂದದ್ದು. ನಮ್ಮ ಮುಂದೆ ಒಂದು ದೊಡ್ಡ ಅಪಾಯ ಇತ್ತು, ಆ ನರಕದ ಗುಂಡಿ. ಆ ಗುಂಡಿಯಿಂದ ನಮ್ಮನ್ನು ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲರೂ ಅದರಲ್ಲೇ ಹೋಗ್ತಾ ಇದ್ದಾರೆ. ಆಚೆಯಿಂದ ಯಾರಾದರೂ ಬರಬೇಕು. ಆ ಗುಂಡಿಯಿಂದ ನಮ್ಮನ್ನು ಎತ್ತೋದಕ್ಕೋಸ್ಕರ ನಮ್ಮ ದೇವರೇ ಮನುಷ್ಯ ರೂಪವನ್ನು ಧರಿಸಿ ಈ ಭೂಲೋಕಕ್ಕೆ ಬಂದ. ಇದರ ವಿಷಯವಾಗಿ ನಾನೊಂದು ಒಂದು ವಚನ ದೇವರ ವಾಕ್ಯದಿಂದ ಓದಿ ನಿಮಗೆ ನನ್ನ ಜೀವನದ ಅನುಭವ ನಿಮ್ಮ ಜೊತೆ ಹಂಚೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ರೋಮಾಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯ. ರೋಮ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿದ್ದು ಯಾವಾಗ? ನಾವು ಒಳ್ಳೆಯವರಾಗಿರುವಾಗಲ್ಲ, ನಾವು ಭಕ್ತರಾಗಿರುವಾಗಲ್ಲ, ದೇವರನ್ನ ಪ್ರೀತಿಸೋವಾಗಲ್ಲ. ದೇವ್ರನ್ನ ನಾವು ಬೇಡ್ಕೊಂಡಿಲ್ಲ, ದೇವರೇ ನಾವು ಪಾಪಿಗಳಾಗಿದ್ದೀವಿ, ನಾವು ನರಕದ ಗುಂಡಿಗೆ ಹೋಗ್ತಾ ಇದ್ದೀವಿ, ನಾವು ನರಕಕ್ಕೆ ಹೋಗಿ ನಾವು ಅಲ್ಲಿ ಯಾತನೆ ಅನುಭವಿಸ್ಬೇಕಾಗುತ್ತೆ, ನಮ್ಮನ್ನು ರಕ್ಷಿಸು, ನಮ್ಮ ಮೇಲೆ ಕೃಪೆ ತೋರಿ, ಹೇಗಾದರೂ ದಯ ತೋರಿ ನಮ್ಮನ್ನು ರಕ್ಷಿಸು ಅಂತ ನಾವು ಒಬ್ಬರು ಬೇಡಲಿಲ್ಲ. ಬೇಡದೇ ಇದ್ದರೂ ಕೂಡ ನಾವು ಪಾಪಿಗಳಾಗಿ ನಮ್ಮ ಇಷ್ಟದ ಮೇರೆಗೆ ನಾವು ಜೀವಿಸುವಾಗಲೂ ಕೂಡ, ನಮಗೋಸ್ಕರ ನಮ್ಮ ತಾತ್ಪರ್ಯಗಳಿಗೋಸ್ಕರ ನಾವು ಜೀವಿಸುವಾಗಲೂ ಕೂಡ ನಮ್ಮನ್ನು ದೇವರು ಸ್ನೇಹಿಸಿ, ದೇವರು ನಮ್ಮನ್ನು ಪ್ರೀತಿಸಿ, ದೇವರು ತನ್ನ ಕೃಪೆಯನ್ನು ತೋರಿಸಿದ. ಕೃಪೆ ಅಂದರೆ ನಮಗೆ ಅರ್ಹತೆ ಇಲ್ಲದೆ ಇರೋ ಒಂದು ದಾನ. ನಮಗೆ ಅರ್ಹತೆ ಇರಲಿಲ್ಲ ಇದಕ್ಕೋಸ್ಕರ, ಆದರೆ ದೇವರು ನಮ್ಮನ್ನು ಪ್ರೀತಿಸಿ ಆ ಪ್ರೀತಿಯನ್ನು ತೋರ್ಪಡಿಸಿದ ಹೇಗೆ ಅಂದರೆ, ನಾವು ಯಾವಾಗ ಪಾಪಿಗಳಾಗಿದ್ವೋ, ನಾವು ಯಾವಾಗ ದೇವರಿಗೆ ಶತ್ರುಗಳಾಗಿದ್ವೋ, ಬೈರಿಗಳಾಗಿದ್ವೋ, ವಿದ್ರೋಹಿಗಳಾಗಿದ್ವೋ, ಆ ಸಮಯದಲ್ಲಿ ದೇವರು ಈ ಮನುಷ್ಯ ರೂಪವನ್ನು ಧರಿಸಿ ನಮಗೋಸ್ಕರ ಯಜ್ಞವಾದ. ಇಂತಹ ಪ್ರೀತಿ ಬೇರೆ ಎಲ್ಲೂ ನಾವು ನೋಡೋದಕ್ಕೆ ಸಾಧ್ಯವಲ್ಲ. ಆದ್ದರಿಂದ ನನ್ನ ಜೀವನದಲ್ಲೂ ಈ ಪ್ರೀತಿ ನಾನು ನೋಡುವಾಗ ಬೇರೆ ಯಾವುದು ಇದರ ಹೋಲಿಕೆಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನನ್ನ ಅನುಭವ ನಿಮ್ಮ ಜೊತೆ ಹಂಚೋದಕ್ಕೆ ಬಯಸ್ತೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಪೇಟೆಯಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು. ಆದರೆ ನಾವು ನಾವು ಮನೆ ಭಾಷೆ ತೆಲುಗುನೇ ಮಾತಾಡೋದು. ನಾವು ಆಂಧ್ರ ತೆಲುಗು ಅಲ್ಲ ಮಾತಾಡೋದು. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ನಮ್ಮ ಪೂರ್ವಿಕರು ಆಂಧ್ರದಿಂದ ಬಂದಿರ್ಬೋದು, ಆದರೆ ನಮ್ಮ ತೆಲುಗು ಸ್ವಲ್ಪ ಕನ್ನಡ ಮಿಶ್ರಿತವಾಗಿರೋ ಒಂದು ತೆಲುಗು. ಆದರೆ ಆಚೆ ನಾವು ಕನ್ನಡ ಮಾತಾಡೋದು, ಆದ್ದರಿಂದ ನನಗೆ ಕನ್ನಡನೂ ಬರುತ್ತೆ. ಆಗ ನಾನು ಕ್ರಿಸ್ತನನ್ನು ಅರಿತವನಲ್ಲ. ನಮ್ಮ ಕುಟುಂಬದವರೆಲ್ಲ ಮೂರ್ತಿಗಳನ್ನು, ವಿಗ್ರಹಗಳನ್ನು ಆರಾಧಿಸೋರು. ಆದರೆ ನನಗೆ ಯಾವೊಂದು ವಿಗ್ರಹವನ್ನು, ಮೂರ್ತಿಯನ್ನು ಪೂಜಿಸೋದು ನನಗೆ ಜ್ಞಾಪಕ ಇಲ್ಲ. ಯಾಕಂದರೆ ನಾನು ಚಿಕ್ಕವನಾಗಿರುವಾಗಲೇ ನನ್ನ ತಾಯಿಯವರು ನಂಬಿಕೆಗೆ ಬಂದರು, ರಕ್ಷಣೆ ಹೊಂದಿದ್ರು. ಆ ಸಂದರ್ಭ ಹೇಗಿತ್ತು ಅಂದರೆ, ನಮ್ಮ ಕುಟುಂಬದಲ್ಲಿ ತುಂಬ ಆರ್ಥಿಕವಾದ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನ ನಿರ್ವಹಿಸೋದಕ್ಕೋಸ್ಕರ ನಮ್ಮ ತಾಯಿಯವರು, ಅವರು ನರ್ಸ್ ಆಗಿದ್ದರು, ಅವರು ಬೆಂಗಳೂರಿನಲ್ಲಿ ಕೆಲಸನೂ ಮಾಡ್ತಾಯಿದ್ರು. ಅವರು ಕುವೈಟ್ನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಹೋದರು. ಅಲ್ಲಿ ಅವರು ಬೈಬಲ್ ಏನು ಅಂತ ಗೊತ್ತಾಯಿತು, ಬೈಬಲ್ ಓದಿದ್ರು, ಅವರು ರಕ್ಷಣೆ ಹೊಂದಿದ್ರು, ದೀಕ್ಷಾ ಸ್ನಾನ ತೊಗೊಂಡ್ರು. ಅವರು ನಮ್ಮ ತಂದೆಯವ್ರಿಗೂ ತಿಳಿಸಿದ್ರು, ಈ ರೀತಿ ನಾನು ದೀಕ್ಷಾ ಸ್ನಾನ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ತಂದೆಯವ್ರಿಗೂ ಅದು ಇಷ್ಟ ಆಗಿರಲಿಲ್ಲ. ಆದರೆ ದೇವ್ರ ಕೃಪೆಯಿಂದ ಚಿಕ್ಕ ಮಾತಲ್ಲಿ ಹೇಳಿದ್ರೆ ನಮ್ಮ ತಂದೆಯವರು ರಕ್ಷಣೆ ಹೊಂದಿದ್ರು, ಅವರು ದೀಕ್ಷಾ ಸ್ನಾನ ಹೊಂದಿದ್ರು. ಆದರೆ ಬಾಕಿ ಎಲ್ಲ ನಮ್ಮ ನೆಂಟರಿಷ್ಟರು ಇವಾಗಲೂ ವಿಗ್ರಹಾರಾಧನೆಯಲ್ಲೇ ಇದ್ದಾರೆ. ಅವ್ರಿಗೋಸ್ಕರ ನೀವು ಪ್ರಾರ್ಥಿಸಿ. ಆದರೆ ನಮ್ಮ ತಾಯಿಯವರು ಈ ರೀತಿ ನಂಬಿಕೆ ಬಂದ ನಂತರ ನಾವು ಚರ್ಚಿಗೆ ಹೋಗೋದಕ್ಕೆ ಶುರು ಮಾಡಿದ್ವಿ, ಸಭೆಗೆ ಹೋಗೋದಕ್ಕೆ ಶುರು ಮಾಡಿದ್ವಿ. ಆವಾಗ ನಾನು ಒಂದು ಬಾಲಕನಾಗಿದ್ದೆ, ಅಷ್ಟು ಚಿಕ್ಕ ಹುಡುಗನಾಗಿದ್ದೆ.
ಆವಾಗ ಸುವಾರ್ತೆ ಏನು ಅಂತ ತಿಳ್ಕೊಳ್ಳೋದಕ್ಕೋ ದೇವರು ಏನು ಅಂತ ತಿಳ್ಕೊಳ್ಳೋದಕ್ಕೋ ನನಗೆ ಕ್ಷಮತೆ ಇರಲಿಲ್ಲ. ಆವಾಗ ನಮ್ಮ ತಾಯಿಯವರು ಏನು ಕಲಿಸಿರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಆನೆಗಳು ಅಂದರೆ ತುಂಬ ಇಷ್ಟ. ಆದರೆ ಆದ್ದರಿಂದ ನಾನು ಆನೆ ಅಂತ ಗೊಂಬೆಗಳ ಜೊತೆ ನಾನು ಆಟ ಆಡ್ತಾ ಇದ್ದೆ. ಅದರಿಂದ ನಾನು ಗಣೇಶ್ ಅಂತ ಆ ಒಂದು ಹಬ್ಬ ಬರುವಾಗ ಅದನ್ನು ನಾನು ತಗೊಂಡು ಆಟ ಆಡ್ತಾ ಇದ್ದೆ. ನಾನು ಪೂಜೆ ಮಾಡ್ತಾ ಇರಲಿಲ್ಲ, ಆಟ ಆಡ್ತಾ ಇದ್ದೆ. ಆ ರೀತಿ ಆಟ ಆಡುವಾಗ ಒಂದಿನ ನಮ್ಮ ತಾಯಿಯವರು ಕುವೈಟಿಂದ ವಾಪಸ್ ಬಂದಿದ್ದರು, ವಿದೇಶದಿಂದ ಬಂದಿದ್ದರು. ಆವಾಗ ನಾನು ಒಬ್ಬನೇ ಆಟ ಆಡಿ ನನ್ನ ರೂಮ್ಗೆ ಹೋದೆ. ರೂಮಲ್ಲಿ ಲೈಟ್ ಇರಲಿಲ್ಲ, ತುಂಬ ಕತ್ಲಿತ್ತು. ಆ ರೂಮಲ್ಲಿ ಒಂದು ಹಲಗೆ ಮೇಲೆ ದೇವ್ರ ವಾಕ್ಯ ಪ್ರಿಂಟ್ ಆಗಿರೋ ಒಂದು ಹಲಗೆ ಇತ್ತು. ಆ ಹಲಗೆ ಮೇಲೂ ಒಂದು ಹೂಗಳದ್ದು ಒಂದು ಡಿಸೈನ್ ಇತ್ತು. ಆ ಹೂಗಳದ್ದು ಡಿಸೈನ್ ಮೇಲೆ ನಾನು ಅವತ್ತು ಒಂದು ದರ್ಶನ ಕಂಡೆ. ಇವತ್ತುವರೆಗೂ ಬೇರೆ ಯಾವ ದರ್ಶನನೂ ನಾನು ಕಂಡಿಲ್ಲ, ಆ ಥರ ಯಾವೊಂದು ಅನುಭವನೂ ನನಗಿಲ್ಲ. ಆದರೆ ನಾನು ಚಿಕ್ಕವನಾಗಿರುವಾಗ ಒಂದೇ ಒಂದು ಸಾರಿ ನಾನು ಒಂದು ದರ್ಶನ ಕಂಡೆ. ಆ ದರ್ಶನ ಏನು ಅಂದರೆ, ಆ ಡಿಸೈನ್ ಮೇಲೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನ ಆ ರೂಪ ನನಗೆ ಕಾಣಿಸ್ತು. ಆ ಮನುಷ್ಯನ ಮುಖ ನನಗೆ ಕಾಣಿಸ್ಲಿಲ್ಲ. ಆತನ ಶರೀರ ಏನೋ ಮನುಷ್ಯನ ಥರ ಇದೆ, ಆದರೆ ಪೂರ್ತಿ ಬೆಳಕಾಗಿದೆ. ರೂಮಲ್ಲಿ ಯಾವ ಲೈಟು ಇರಲಿಲ್ಲ. ಆದರೆ ಈ ಬೆಳಕಿಂದ ಈ ರೂಮ್ ಪೂರ್ತಿ ಬೆಳಕಿಂದ ತುಂಬಿಕೊಳ್ಳೋದಕ್ಕೆ ಶುರು ಆಯಿತು. ಆ ಚಿಕ್ಕ ಆ ರೂಪ ದೊಡ್ಡದಾಗ್ತಾ ಬಂತು. ಆಮೇಲೆ ನನ್ನ ಹತ್ತಿರ ಬರೋ ಥರ ನನಗೆ ಅನುಭವ ಆಯಿತು. ರೂಮ್ ಪೂರ್ತಿ ಬೆಳಕಿಂದ ತುಂಬ್ತಾ ಇದೆ. ಆವಾಗ ನನಗೆ ತುಂಬ ಭಯ ಆಯಿತು ಸ್ವಾಭಾವಿಕವಾಗಿ. ಆಮೇಲೆ ನನ್ನ ಕಣ್ಗಳು ಪೂರ್ತಿ ಈ ಥರ ಬಿಟ್ಟಿವೆ, ಬಾಯಿನೂ ತೆರೆದಿದೆ. ಆ ಥರ ಇರೋ ಅವಸ್ಥೆಯಲ್ಲಿ ನಾನು ಜೋರಾಗಿ ಕಿರಿಚ್ಕೊಂಡೆ. ಅಮ್ಮ ಅಪ್ಪ ಅಂತ ಸ್ವಾಭಾವಿಕವಾಗಿ ನಾನು ಕಿರಿಚಬೇಕಾಗಿತ್ತು. ಆದರೆ ನನಗೆ ಆಶ್ಚರ್ಯವಾಗಿರೋ ರೀತಿಯಲ್ಲಿ ನಾನು ಜೀಸಸ್ ಅಂತ ಕಿರಿಚಿದೆ. ಯೇಸು ಅನ್ನೋ ಆ ಯೇಸು ಸ್ವಾಮಿಯ ಹೆಸರು ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ ನಾನು ಕಿರಿಚ್ಕೊಂಡೆ. ನನಗೆ ಇಂಗ್ಲೀಷ್ ಆವಾಗ ಗೊತ್ತೇ ಇರಲಿಲ್ಲ. ಜೀಸಸ್ ಬಗ್ಗೆ ನಾನು ಕೇಳೂ ಇರಲಿಲ್ಲ, ಯೇಸು ಸ್ವಾಮಿ ಬಗ್ಗೆ ಕೇಳಿರಲಿಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ಆದರೆ ಇದನ್ನು ನೋಡುವಾಗ ನಾನು ಕಿರಿಚ್ಕೊಂಡಿದ್ದು, ನನ್ನ ಬಾಯಿಂದ ಬಂದಿದ್ದು ಈ ಪದ ಜೀಸಸ್ ಅಂತ. ನನ್ನ ತಾಯಿಯವರು ಬೇರೆ ಎಲ್ಲೋ ಇದ್ದರು, ಅವ್ರಿಗೂ ಇದು ಕೇಳಿಸ್ತು. ಆಮೇಲೆ ನನ್ನ ಹತ್ರ ಬಂದುಬಿಟ್ಟು ಏನಾಯಿತು ಅಂತ ಹೇಳುವಾಗ ನಾನು ಈ ಥರ ಕಣ್ಗಳು ಬಿಟ್ಕೊಂಡಿದ್ದೀನಿ, ನಾನು ಬಾಯಿ ಥರ ತೆರೆದುಕೊಂಡಿದ್ದೀನಿ. ಈ ಥರ ಇರುವಾಗ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನನ್ನ ತಾಯಿಯವ್ರಿಗೂ ಹೇಳಿದೆ. ಆ ಒಂದು ಅನುಭವ ನನಗೆ ಈ ಒಂದು ಅನಿಸಿಕೆ ನನ್ನ ಒಳಗಡೆ ತಂತು. ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆ ಹುಡುಗರ ಥರ ಅಲ್ಲ. ದೇವರು ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿ, ಒಂದು ವಿಶೇಷವಾದ ಒಂದು ವ್ಯಕ್ತಿ ಅಂತ ನನಗೆ ಆವತ್ತಿಂದ ಒಂದು ಅನಿಸಿಕೆ ನನಗೆ ಅನಿಸೋದು ಶುರು ಆಯಿತು. ಯಾರು ಹೇಳ್ಕೊಟ್ಟಿದ್ದಲ್ಲ, ದೇವರು ನನ್ನ ಬಗ್ಗೆ ಏನೋ ಒಂದು ದೊಡ್ಡ ಯೋಜನೆ ಇಟ್ಟಿದ್ದಾನೆ, ನಾನು ಬೇರೆಯವ್ರ ಥರ ಅಲ್ಲ. ಅದಾದಮೇಲೂ ನಾನು ಚಿಕ್ಕವನಾಗಿರುವಾಗ ಅವಾಗ ಪ್ರಾರ್ಥನೆ ಮಾಡುವಾಗ ನಾನು ಈ ರೀತಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರೇ, ಈ ಬೆಳೆ ತುಂಬ ಇದೆ, ಬೆಳೆ ಕೊಯ್ಯೋರು ತುಂಬ ಕಡಿಮೆ, ಬೆಳೆ ಕೊಯ್ಯೋರು ಇನ್ನೂ ಕಳಿಸು ಕರ್ತನೆ ಅಂತ ನಾನು ಪ್ರಾರ್ಥನೆ ಮಾಡೋದು ನಮ್ಮ ತಾಯಿಯವರು ಕೇಳ್ತಾಯಿದ್ರು. ಆ ರೀತಿ ಕೇಳುವಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಇವನು ಎಷ್ಟು ಚಿಕ್ಕ ಹುಡುಗ, ಇಷ್ಟು ಆತ್ಮಿಕ ವಿಷಯಗಳು ಇವನಿಗೆ ಹೇಗೆ ಅರ್ಥ ಆಗುತ್ತೆ, ಹೇಗೆ ತಿಳುವಳಿಕೆ ಇದೆ ಅಂತ ಅವ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಇದೆಲ್ಲ ನೋಡೋದ್ರಿಂದ ನಾನು ಒಂದು ಟೀನೇಜರ್, ಒಂದು ಯುವ ಅವಸ್ಥೆಯಲ್ಲೂ ಬರೋವಾಗಲೂ ಇದೆಲ್ಲ ಜ್ಞಾಪಕ ಬಂದು ಇದೆಲ್ಲ ಜ್ಞಾಪಕ ಬರ್ತಾಯಿತ್ತು. ನಾನು ಬೇರೆಯವ್ರ ಥರ ಅಲ್ಲ, ದೇವರು ನನ್ನನ್ನು ಆರಿಸ್ಕೊಂಡಿದ್ದಾನೆ, ನಾನು ವಿಶೇಷವಾದ ಒಂದು ವ್ಯಕ್ತಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ನಾವು ಕುವೈಟಲ್ಲಿ ನಮ್ಮ ತಾಯಿಯವರು ಇರೋ ಕಡೆ ನಮ್ಮ ತಂದೆಯವರು, ನನ್ನ ಅಕ್ಕ, ನಾನು ಅಲ್ಲೇ ಸೇರಿಕೊಂಡ್ವಿ. ಅಲ್ಲಿ ಓದೋದು ಶುರು ಮಾಡಿದ್ವಿ. ಅಲ್ಲಿ ನಾನು ಒಬ್ಬ ಯುವಕನ ಅವಸ್ಥೆಯಲ್ಲಿ ಇರೋವಾಗ ನಾನು ಶುರುವಲ್ಲಿ ಸಭೆಗೆ ಹೋಗ್ತಾ ಇದ್ದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಆತ್ಮಿಕವಾಗಿ ಚೆನ್ನಾಗಿತ್ತು ಅಲ್ಲಿ ವಾತಾವರಣ. ಆದರೆ ಹೋಗ್ತಾ ನಾನು ದೇವರಿಂದ ದೂರವಾದೆ. ನನಗೆ ದೇವರಂದರೆ ಇಷ್ಟ ಇಲ್ಲ, ಬೈಬಲ್ ಓದೋದು, ಚರ್ಚ್ಗೆ ಹೋಗೋದು ನನಗೆ ಯಾವುದೂ ಇಷ್ಟ ಇಲ್ಲ, ನಾನು ಮಜಾ ಮಾಡಬೇಕು, ಆ ಒಂದು ಅವಸ್ಥೆಯಲ್ಲಿ ಬಂದೆ. ಆ ಯೌವನದ ಅವಸ್ಥೆಯಲ್ಲಿ ನಾನು ಮಜಾ ಮಾಡಬೇಕು, ಅದಲ್ಲದೆ ಬೇರೆ ಒಂದು ಗುರಿ ಜೀವನದಲ್ಲಿಲ್ಲ. ಆ ಮಜಾ ಮಾಡುವಾಗ ನನಗೆ ಬೇರೆಯವ್ರು ಯಾರು ಅಡ್ಡಂಕಿ ಆಗಬಾರ್ದು, ಯಾರು ಹೇಳಬಾರ್ದು ಇದು ಸರಿ ಇದು ತಪ್ಪು, ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದಕ್ಕೆ ಯಾರೂ ಬರಬಾರ್ದು, ನನ್ನ ತಂದೆ ತಾಯಿಗಳು ಬರಬಾರ್ದು.
ಹೋಗ್ತಾ ಹೋಗ್ತಾ ನಾನು ತಂದೆ ತಾಯಿಗಳಿಗೆ ವಿರೋಧ ಮಾಡೋದು ಶುರು ಮಾಡಿದೆ, ಅವ್ರ ಜೊತೆ ಮಾತಾಡೋದು ನಿಲ್ಲಿಸ್ಬಿಟ್ಟೆ. ಆಮೇಲೆ ಇಂಗ್ಲೀಷ್ ಅಂದರೆ ತುಂಬ ಇಷ್ಟ, ಇಂಗ್ಲೀಷೇ ನಾನು ಮಾತಾಡಬೇಕು ಮನೆಯಲ್ಲಿ, ನಾನು ಬೇರೆ ಯಾವ ಭಾಷೆನೂ ನಾನು ಮಾತಾಡಲ್ಲ, ನಮ್ಮ ತಂದೆ ತಾಯಿಯವ್ರಿಗೂ ಆ ಥರ ಹೇಳಿಬಿಟ್ಟೆ. ಹೋಗ್ತಾ ಹೋಗ್ತಾ ನಾನು ಚರ್ಚ್ಗೆ ಹೋಗೋದು ನಿಲ್ಲಿಸ್ಬಿಟ್ಟೆ. ಹೋಗ್ತಾ ಹೋಗ್ತಾ ನಾನು ಹೇಳ್ತೆ ನನ್ನ ಹೆಸರು ಗುಣಶೇಖರ್, ಆದರೆ ಇವತ್ತಿಂದ ನನ್ನ ಹೆಸರು ಗೇಬ್ರಿಯಲ್ ಸ್ಪಾರ್ಕ್ಸ್. ನನಗೊಂದು ಇಂಗ್ಲೀಷ್ ಹೆಸರು ಬೇಕು, ನನಗೆ ಇಂಗ್ಲೀಷ್ ಅವನಾಗಿರಬೇಕು, ನನಗೆ ಭಾರತೀಯ ಹೆಸರು ನನಗೆ ಬೇಡ. ಆ ರೀತಿ ಹೇಳೋದಕ್ಕೆ ನಾನು ಶುರು ಮಾಡಿದೆ. ಮಲಯಾಳಿಗಳಂದರೆ ನನಗೆ ಇಷ್ಟನೂ ಇರಲಿಲ್ಲ. ನಮ್ಮ ಚರ್ಚ್ಗಳಲ್ಲೆಲ್ಲ ಕೇರಳದವರು ಮಲಯಾಳಿಗಳು, ಅವ್ರಿಗೂ ಇಷ್ಟ ಇಲ್ಲ, ಅಂದರೆ ಅವ್ರನ್ನ ನೋಡಿದ್ರೆ ನನಗಿಷ್ಟ ಇಲ್ಲ, ಅವ್ರ ಭಾಷೆನೂ ನನಗಿಷ್ಟ ಇಲ್ಲ. ಆ ರೀತಿ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿಯವರು ಶುರುವಲ್ಲಿ ನನಗೆ ಬುದ್ಧಿಮಾತು ಹೇಳ್ತಾಯಿದ್ರು. ಹೋಗ್ತಾ ಹೋಗ್ತಾ ದೇವದಾಸರನ್ನ, ಪಾಸ್ಟ್ರುಗಳನ್ನ ಕರೆಸ್ಬಿಟ್ಟು ಬುದ್ಧಿಮಾತು ಹೇಳೋದಕ್ಕೆ ಹೇಳ್ತಾಯಿದ್ರು. ಆದರೆ ಹೋಗ್ತಾ ಹೋಗ್ತಾ ನಾನು ಇನ್ನೂ ಕೆಟ್ಟವನಾಗೇ ಹೋಗ್ತಾ ಇದ್ದೀನಿ. ಅದನ್ನ ನೋಡಿ ಅವ್ರನ್ನ ಇದನ್ನೆಲ್ಲ ಬಿಟ್ಟು ಇನ್ಮೇಲೆ ನಾನು ಪ್ರಾರ್ಥನೆ ಮಾತ್ರ ಮಾಡ್ತೀನಿ, ಬೇರೆ ಏನೂ ಮಾಡಲ್ಲ, ಆ ಒಂದು ಅವಸ್ಥೆಯಲ್ಲಿ ಬಂದರು. ಅದಾದಮೇಲೆ ಅವ್ರು ಕಣ್ಣೀರು ಸುರಿಸಿ ನನಗೋಸ್ಕರ ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು. ಆದರೆ ನಾನು ಅದನ್ನೆಲ್ಲ ನೋಡಿ ನನ್ನ ಮನಸ್ಸೇನು ಕರಗಲಿಲ್ಲ, ನಾನಿನ್ನೂ ಕೆಟ್ಟವನೇ ಆಗ್ತಾ ಹೋದೆ. ಆ ಒಂದು ಸಂದರ್ಭದಲ್ಲಿ, ಆ ಒಂದು ಅವಸ್ಥೆಯಲ್ಲಿ ನಮ್ಮ ತಾಯಿಯವರು ಒಂದು ಪುಸ್ತಕ ಕೊಟ್ಟರು. ಈ ಪುಸ್ತಕದಲ್ಲಿ ಒಬ್ಬ ಮಂತ್ರವಾದಿ ಬಗ್ಗೆ ಬರೆದಿದೆ, ಅವನ ಬಗ್ಗೆ ನೀನು ಓದು ಅಂತ ಕೊಟ್ಟರು. ನನಗೆ ಅದನ್ನು ಕೇಳುವಾಗ ನನಗೆ ತುಂಬ ಸ್ವಲ್ಪ ಕುತೂಹಲ ಬಂತು. ಆವಾಗ ನಾನು ಅದನ್ನು ಓದೋದಕ್ಕೆ ಶುರು ಮಾಡಿದೆ. ನನಗೆ ಆತ್ಮಿಕವಾದದ್ದು ದೇವ್ರ ಬಗ್ಗೆ ನನಗೆ ಇಷ್ಟ ಇಲ್ಲ, ಆದರೆ ಇದೆ ಅಂದರೆ ನನಗೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಓದೋದು ಶುರು ಮಾಡಿದೆ. ಆ ಮಂತ್ರವಾದಿದ ಕೆಲಸ ಏನು ಅಂದರೆ, ಅವನು ದೆವ್ವಗಳಿಗೋಸ್ಕರ ಕೆಲಸ ಮಾಡೋನು, ಅವನ ಅನುಭವ ಹೇಳೋದು. ಅವನು ದೆವ್ವಗಳಿಗೋಸ್ಕರ ಕೆಲಸ ಮಾಡುವಾಗ ಕ್ರೈಸ್ತರನ್ನ, ದೇವ್ರ ಮಕ್ಕಳನ್ನ ಅಟ್ಯಾಕ್ ಮಾಡುವಾಗ, ವಿರೋಧ ಮಾಡುವಾಗ, ಅವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡುವಾಗ ಹೇಗೆ ದೇವರು ಅವರನ್ನು ಸಂರಕ್ಷಿಸ್ತಾ ಇದ್ದ, ಮತ್ತು ಯೇಸು ಕ್ರಿಸ್ತನ ಹೆಸರು ಮತ್ತು ಯೇಸು ಕ್ರಿಸ್ತನ ರಕ್ತಕ್ಕೆ ಎಷ್ಟು ಸಾಮರ್ಥ್ಯ ಉಂಟು, ಎಷ್ಟು ಶಕ್ತಿ ಉಂಟು ಅಂತ ಅವನು ಸ್ವಂತ ಅನುಭವದಿಂದ ಹೇಳ್ತಾ ಇದ್ದ. ಮತ್ತು ಕ್ರೈಸ್ತರು ಪ್ರಾರ್ಥನೆ ಮಾಡುವಾಗ ಎಷ್ಟು ಶಕ್ತಿ ಇದೆ ಅದರಲ್ಲಿ. ದೆವ್ವಗಳು, ಸೈತಾನನ ಶಕ್ತಿ, ಪಿಶಾಚಿ ಇವುಗಳದ್ದು ಕಾಟ ತಪ್ಪಿ ಹೋಗುತ್ತೆ, ಅವ್ರದ್ದು ಬಲ ನಿರ್ಬಲ ಆಗುತ್ತೆ. ಆ ರೀತಿ ಎಲ್ಲ ಹೇಳುವಾಗ ನನಗೆ ಸ್ವಲ್ಪ ಯೋಚನೆ ಬಂತು, ನನಗಿದು ಗೊತ್ತಿರಲಿಲ್ವೇ, ನನಗೆ ಪ್ರಾರ್ಥನೆ ಅಂದರೆ ಅಷ್ಟೇನು ಅದಕ್ಕೆ ಬೆಲೆನೇ ಇರಲಿಲ್ಲ. ಯೇಸು ಕ್ರಿಸ್ತ ಇದೆಲ್ಲ ನನಗೆ ಅಷ್ಟು ಬೆಲೆನೇ ಇರಲಿಲ್ಲ. ಇವ್ರು ಪ್ರಾರ್ಥನೆ ಮಾಡೋದು ನನಗೆ ಮಜಾ ಮಾಡಬೇಕು, ಇವ್ರು ಪ್ರಾರ್ಥನೆ ಮಾಡೋದು, ಚಪ್ಪಾಳೆ ತಟ್ಟೋದು ನನಗಿಷ್ಟ ಇರಲಿಲ್ಲ. ಇದರಲ್ಲಿ ಏನೋ ಒಂದು ಸತ್ಯ ಇರ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಅವನ ಕಥೆಯಲ್ಲಿ ಹೇಳೋದು, ಇದೊಂದು ನಿಜವಾಗ್ಲೂ ನಡೆದಿರೋ ಕತೆ, ನೈಜೀರಿಯಲ್ಲಿ ನಡೆದಿರೋ ಕತೆ. ಅವನ ಹೆಸರು ಇಮ್ಯಾನ್ಯುಯಲ್ ಆಮೋಸ್ ಈನಾಯ್ ಅಂತ. ತುಂಬ ವರ್ಷಗಳ ಹಿಂದೆ ನಡೆದಿರೋ ಒಂದು ಕತೆ. ಅಲ್ಲಿ ತುಂಬ ಮಂತ್ರವಾದಿಗಳು ಇರೋ ಒಂದು ಪ್ರದೇಶ. ಅವನು ಹೇಳೋದು, ಒಂದು ಒಂದು ಘಟ್ಟದಲ್ಲಿ ಸೇರಿದ ನಂತರ ದೇವರು ಅವನಿಗೆ ದರ್ಶನ ಕೊಟ್ಟು, ಸ್ವರ್ಗ ನರಕ ಅದರದ್ದು ದರ್ಶನ ಕೊಟ್ಟು ತೋರಿಸಿ ಹೇಳೋದು, ನೀನು ಇವಾಗ ನನ್ನನ್ನು ಬಿಟ್ಟು ಹೋಗಿ ಸೈತಾನನ್ನೇ ಹಿಂಬಾಲಿಸಿದ್ರೆ, ದೆವ್ವಗಳನ್ನೇ ಹಿಂಬಾಲಿಸಿದ್ರೆ ನೀನು ಆರಾಮಾಗಿ ಜೀವಿಸ್ಬೋದು, ಮಜಾ ಮಾಡ್ತೀಯ ಈ ಜೀವನದಲ್ಲಿ. ಆದರೆ ನೀನು ಅಂತ್ಯಕ್ಕೆ ಸತ್ತ ನಂತರ ಈ ನರಕಕ್ಕೆ ನೀನು ಬಂದು ಸೇರ್ತೀಯ. ಆದರೆ ನನ್ನನ್ನು ಹಿಂಬಾಲಿಸಿದ್ರೆ ನಿನಗೆ ಶ್ರಮೆಗಳುಂಟಾಗುತ್ತೆ, ದೆವ್ವಗಳು ನಿನಗೆ ಹಿಂಸೆ ಕೊಡ್ತವೆ, ಆದರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಆಮೇಲೆ ನೀನು ನನ್ನ ಜೊತೆ ಸ್ವರ್ಗದಲ್ಲಿ ಬರ್ಬೋದು. ಇದು ನಿನ್ನ ಕೊನೆ ಅವಸರ, ಕೊನೆ ಸಾವಕಾಶ. ಇದಾದಮೇಲೆ ನಿನ್ಗೆ ಯಾವ ಸಾವಕಾಶನೂ ಸಿಗಲ್ಲ. ಆ ಒಂದು ಮಾತು ನನ್ನ ಮನಸ್ಸಿಗೆ ತುಂಬ ತಡ್ತು. ನನಗನ್ನಿಸ್ತು ಇದು ನಂದೂ ಒಂದು ಕೊನೆ ಸಾವಕಾಶ ಅಂತ. ಅದಾದಮೇಲೆ ಆ ಬುಕ್ ಓದಿದ ನಂತರ ನನ್ನ ಮನಸ್ಸಲ್ಲಿ ದೇವ್ರು ಮಾತಾಡೋದು ಶುರು ಮಾಡಿದ್ರು. ನನಗೆ ಕಿವಿಗಳಲ್ಲಿ ಯಾವ ಶಬ್ದನೂ ಕೇಳಿಸ್ತಾ ಇಲ್ಲ, ಆದರೆ ಮನಸ್ಸಲ್ಲಿ ಯೋಚನೆಗಳು ಬರ್ತವೆ. ಆ ಯೋಚನೆಗಳು ನಾನೆಲ್ಲ ಯೋಚಿಸ್ತಾ ಇರೋದು, ಯಾರೋ ನನ್ನ ಜೊತೆ ಮಾತಾಡ್ತಾ ಇರೋ ಥರ ನನ್ನ ಮನಸ್ಸಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ. ಹೇಗೆ ನಾನು ಸ್ಕೂಲಲ್ಲಿ ಇರೋವಾಗ ಬೇರೆ ಹುಡುಗರು ಹಿಂಸೆ ಪಡಿಸೋವಾಗ ದೇವ್ರು ನನ್ನ ಹೇಗೆ ಸಂರಕ್ಷಿಸ್ದ, ನಿನ್ನ ತಾಯಿ ನಿನಗೋಸ್ಕರ ಹೇಗೆ ಪ್ರಾರ್ಥನೆ ಮಾಡ್ತಾಯಿದ್ಲು, ನೀನು ಅಂದ್ಕೋಬೇಡ ನಾನು ನಿನ್ನ ನೋಡ್ತಾ ಇಲ್ಲ, ನಿನ್ನ ಜೊತೆ ನಾನಿದ್ದೀನಿ, ನಿನ್ನ ಜೀವನನ ನಾನು ನಿಯಂತ್ರಿಸ್ತಾ ಇದ್ದೀನಿ, ಇದೆಲ್ಲ ದೇವ್ರು ಮಾತಾಡ್ತಾ ಇರೋದು. ಈ ಶಬ್ದನ ನಾನು ನಿಶಬ್ದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮುಚ್ಚಿ ಹಾಕೋದಕ್ಕೆ ಆಗ್ತಾ ಇಲ್ಲ.
ನಾನು ಮಲಗೋವಾಗಲೂ ಬೆಡ್ ಮೇಲೆ ಮಲಗೋವಾಗಲೂ ಅದು ಕೇಳಿಸ್ತಾನೇ ಇದೆ. ನನ್ನ ಕಣ್ಗಳು ಮುಚ್ಕೊಂಡು ನಿದ್ದೆ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ರು ನನಗಿದೇ ಶಬ್ದ ಕೇಳಿಸ್ತಾ ಇದೆ. ನನಗೆ ಅರ್ಥ ಆಯಿತು, ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಆದರೆ ನನ್ನ ತಾಯಿಯವ್ರ ಜೊತೆ ಏನೂ ಇದನ್ನು ಹಂಚಲಿಲ್ಲ. ಹೋಗ್ತಾ ಹೋಗ್ತಾ 2-3 ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನೆ ಕೂಟ ಆಯಿತು. ಪ್ರಾರ್ಥನೆ ಕೂಟ ನಡೆಯುವಾಗ ನಾನು ಬೇರೆ ಒಂದು ಕಡೆ ಮಲಗಿದ್ದೆ. ಆದರೆ ಅವ್ರ ಶಬ್ದ ಎಲ್ಲ ಕೇಳಿಸ್ತಾ ಇತ್ತು, ಅವ್ರ ಹಾಡುಗಳು ಹಾಡ್ತಾ ಇದ್ರು, ಅವ್ರ ಪ್ರಾರ್ಥನೆ ಮಾಡ್ತಾಯಿದ್ರು. ಅದೆಲ್ಲ ಅದ್ರ ಮೂಲಕನೂ ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ರು. ಆ ಥರ ಇರೋವಾಗ ನಾನು ಏನು ಹೇಳಲು, ಪ್ರಾರ್ಥನೆ ಮುಗಿದ ನಂತರ ಅವರೆಲ್ಲ ಹೋಗ್ಬಿಟ್ರು. ನಮ್ಮ ತಾಯಿಯವರು ಮನೇನ ಅರೇಂಜ್ ಮಾಡುವಾಗ ತಾಯಿ ಹತ್ರ ಬಂದ್ಬಿಟ್ಟು ಹೇಳಿದೆ, ಅಮ್ಮ, ಕರ್ತನಾದ ಯೇಸು ಸ್ವಾಮಿ ನಾನು ಹತ್ರ ಬಂದರೆ ನನ್ನ ಪಾಪಗಳನ್ನ ಕರ್ತನು ಕ್ಷಮಿಸ್ತಾನ? ನಾನು ಎಷ್ಟು ದೋಷಿಯಾಗಿದ್ದೀನಿ, ಎಷ್ಟು ಗಲೀಜಾಗಿದ್ದೀನಿ, ನಾನು ಎಷ್ಟು ನೀಚನಾದ ಪಾಪಿಯಾಗಿದ್ದೀನಿ, ನನ್ನನ್ನು ಕ್ಷಮಿಸ್ತಾನ, ನನ್ನನ್ನು ಸ್ವೀಕರಿಸ್ತಾನ ಅಂತ ಹೇಳಿದ್ರೆ ನಮ್ಮ ತಾಯಿಯವ್ರಿಗೂ ತುಂಬ ಆಶ್ಚರ್ಯ ಆಯಿತು. ನಾನು ಆಲ್ಮೋಸ್ಟ್ ಕಣ್ಣೀರಿತ್ತು ನನ್ನ ಕಣ್ಗಳಲ್ಲಿ. ಕಣ್ಣೀರ್ ಜೊತೆ ನಾನು ಹೇಳಿದ್ದು, ತಾಯಿಯವ್ರಿಗೂ ಕಣ್ಣೀರು ಬರೋದು ಶುರು ಆಯಿತು. ಹೌದು ಮಗನೇ, ಖಂಡಿತವಾಗಿ ಸ್ವೀಕರಿಸ್ತಾನೆ, ಯಾಕೆ ಸ್ವೀಕರಿಸಲ್ಲ? ಆವತ್ತೊಂದು ದೊಡ್ಡ ಒಂದು ಮಾರ್ಪು ನನ್ನ ಜೀವನದಲ್ಲಿ ನಡೆದಿದ್ದು. ಯಾವತ್ತೂ ಇಲ್ಲದೆ ಇರೋ ಒಂದು ಸಂತೋಷ. ನಾನು ಕ್ರಿಸ್ತನಿಗೆ ನನ್ನ ಜೀವನ ಸಮರ್ಪಿಸುವಾಗ ನಾನು ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲ್ಪೆಯ ಯಜ್ಞದ ಮೇಲೆ ನನ್ನ ನಂಬಿಕೆ ಇಟ್ಟು ನನ್ನ ಪಾಪಗಳನ್ನ ಅರಿಕೆ ಮಾಡಿಕೊಂಡು ನನ್ನ ಪಾಪಗಳಿಗೋಸ್ಕರ ಕ್ಷಮಾಪಣೆ ಯಾಚನೆ ಮಾಡುವಾಗ, ದಯೆ ಕೋರುವಾಗ ನನಗೆ ಕ್ಷಮಾಪಣೆ ದೊರೆತ ನಂತರ ಯಾವತ್ತೂ ಇಲ್ಲದೆ ಇರೋ ಒಂದು ಸಂತೋಷ. ಮಲಯಾಳಿಗಳನ್ನು ಎಲ್ಲ ಜನರನ್ನು ಸಮವಾಗಿ ಪ್ರೀತಿಸೋದು ನಾನು ಶುರು ಮಾಡಿದೆ. ಎಲ್ಲ ಪ್ರಾರ್ಥನೆ ಕೂಟಗಳಿಗೂ ವಾರಕ್ಕೊಂದ್ಸಾರಿ ಮಾತ್ರ ಅಲ್ಲ, ದಿನ ನಾನು ಹೋಗೋದು ಶುರು ಮಾಡಿದೆ. ಎಲ್ಲ ಭಾಷೆಗಳಲ್ಲೂ ಮಾತಾಡೋದು ಶುರು ಮಾಡಿದೆ. ಯಾವುದು ಮಾಡೋದಕ್ಕೆ ನಾನು ಪ್ರಯತ್ನಿಸಲಿಲ್ಲ, ಒಳ್ಳೆಯವನಾಗೋದಕ್ಕೆ ನಾನು ಪ್ರಯತ್ನಿಸಲಿಲ್ಲ. ಆದರೆ ನಾನು ಜೀವನ ಸಮರ್ಪಿಸುವಾಗ ದೇವ್ರು ನನ್ನಲ್ಲಿ ಒಂದು ಹೊಸ ಸ್ವಭಾವ ಉಂಟು ಮಾಡ್ದ. ಇದನ್ನು ನೂತನ ಜನ್ಮ ಅಂತೀವಿ, ಹೊಸದಾಗಿ ಹುಟ್ಟೋದಂತೀವಿ. ಇದ್ರ ಬಗ್ಗೆ ನಾನು ಮುಂಚೆ ಕೇಳಿದೆ, ಆದರೆ ಹೊಸದಾಗಿ ಹುಟ್ಟೋದು ಏನು ಅಂತ ಆವಾಗ ಗೊತ್ತಾಯಿತು. ಅದರ ನಂತರ ನಾನು ದೇವ್ರಿಗೆ ನನ್ನ ಜೀವನ ಸಮರ್ಪಿಸಿದ ನಂತರ ಇವತ್ತುವರೆಗೂ ದೇವರು ನಂಬಿಕೆಸ್ಥನಾಗಿದ್ದಾನೆ. ಇದರಲ್ಲಿ ಈ ಪುಸ್ತಕದಲ್ಲಿ, ದೇವರ ವಾಕ್ಯದಲ್ಲಿ, ಪವಿತ್ರ ಬೈಬಲ್ನಲ್ಲಿ ಇರೋ ಈ ಮಾತುಗಳು ನಿಜ ಅಂತ ಇವಾಗವರೆಗೂ ದಿನ ಪ್ರತಿದಿನ ಇನ್ನೂ ದೃಢವಾಗ್ತಾ ಹೋಗ್ತಾ ಇದೆ. ಇದೊಂದು ಕತೆ ಅಲ್ಲ, ನನ್ನ ಮತ ಒಂದು ಮಾರ್ಪಡಿಸೋದಕ್ಕಲ್ಲ ದೇವರು ಬಂದದ್ದು. ಈ ಲೋಕದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ದೇವಾದಿ ದೇವರು, ಸೃಷ್ಟಿಕರ್ತನಾದ ದೇವರೊಬ್ಬನೇ ಇರೋದು. ಆ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಆತನು ನಮಗೋಸ್ಕರ, ನಿಮಗೋಸ್ಕರ, ನನಗೋಸ್ಕರ ನಾವು ಆ ನರಕದ ಗುಂಡಿಯಲ್ಲಿ ಹೋಗಿ ಅಲ್ಲಿ ಬಿದ್ದು ನಿತ್ಯವಾಗಿ ಯಾತನೆ ಅನುಭವಿಸಬಾರ್ದು ಅಂತ ಪ್ರೀತಿಯಿಂದ, ಕೃಪೆಯಿಂದ ತುಂಬಿ ದೇವರು ಮನುಷ್ಯ ರೂಪವನ್ನು ಧರಿಸಿ ನಮಗೋಸ್ಕರ ಯಜ್ಞವಾದ. ಆ ಯಜ್ಞದ ಮೇಲೆ ನೀವು ನಂಬುವಾಗ ಒಂದು ದೊಡ್ಡ ಪ್ರಕ್ರಿಯೆ ದೇವರು ನಡೆಸ್ತಾನೆ. ನೀವಲ್ಲ ರಕ್ಷಣೆ ಹೊಂದೋದು, ದೇವರು ನಿಮ್ಮನ್ನು ರಕ್ಷಿಸೋದು. ನೀವು ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಅಲ್ಲ ರಕ್ಷಣೆ ಹೊಂದೋದು, ಯಾಕಂದರೆ ನೀವು ನಿಸ್ಸಹಾಯಗಳು. ನೀವು ರಕ್ಷಣೆ ಹೊಂದೋದಕ್ಕೆ ಯಾವ ದಾರಿನೂ ಇಲ್ಲ. ದೇವರು ನಿಮ್ಮ ರಕ್ಷಕ. ಆದರೆ ಆತನು ನಡೆಸಿದ ಆ ಯಜ್ಞದ ಮೇಲೆ ನೀವು ನಂಬಿಕೆ ಇಟ್ಟರೆ ಮಾತ್ರ. ಆತನು ಬಂದಿದ್ದು ಒಂದು ಹೊಸ ಮತ ಕೊಡೋದಕ್ಕೋಸ್ಕರ ಅಲ್ಲ, ಒಂದು ರಿಲಿಜನ್ ಕೊಡೋದಕ್ಕೋಸ್ಕರ ಅಲ್ಲ. ಆತನು ಬಂದದ್ದು ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ. ಯೇಸು ಅನ್ನೋ ಆ ಪದಕ್ಕೆ ಅರ್ಥ ರಕ್ಷಕ ಅಥವಾ ರಕ್ಷಣೆ ಅಂತ. ಆದ್ದರಿಂದ ನನ್ನನ್ನು ಮಾರ್ಪಡಿಸಿದ ಆತನೊಬ್ಬನೇ. ನಮ್ಮ ತಾಯಿಯವರು ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಯಿದ್ರು. ನಾನು ಅವರ ಪ್ರಾರ್ಥನೆಯ ಉತ್ತರವಾಗಿದ್ದೇನೆ. ಅದ್ರ ನಂತರ ಆವಾಗ ನಾನು 12th ಮುಗಿಸಿದ್ದೆ. 12th ಆದಮೇಲೆ ನಾನು ಬೇರೆ ಕಾಲೇಜ್ಗೆ ಸೇರಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ದೇವರ ಆಲೋಚನೆಗೋಸ್ಕರ. ಆವಾಗ 1 ವರ್ಷ ಅಲ್ಲೇ ಕುವೈಟಲ್ಲಿದ್ದೆ. ಆವಾಗ ದೇವರು ಪೂರ್ಣವಾದ ಸೇವೆಗೋಸ್ಕರ ನನ್ನನ್ನು ಕರೆದ. ಆ ಪೂರ್ಣವಾದ ಸೇವೆಗೋಸ್ಕರ ನನ್ನನ್ನು ಸಮರ್ಪಿಸಿ ನಾನು ಭಾರತಕ್ಕೆ ಬಂದೆ. ಉತ್ತರ ಭಾರತದಲ್ಲಿ ನಾನು ಸೇವೆಗೋಸ್ಕರ ಪ್ರಶಿಕ್ಷಣೆ ತರಬೇತಿ ಹೊಂದೋದಕ್ಕೆ ಹೋದೆ. ಅದರ ನಂತರ ನಾನು ಇವಾಗ ಮೈಸೂರಿನಲ್ಲಿದ್ದೀನಿ. ಮೈಸೂರು
ಬ್ಯಾಂಗ್ಳೂರನ್ನ ಬಿಟ್ಟು ನಾವು ಮೈಸೂರಲ್ಲೇ ನಾವು ಸೆಟ್ಲ್ ಆದ್ವಿ. ಇಲ್ಲಿ ನಾವು ಸೇವೆ ಮಾಡೋದಕ್ಕೆ ದೇವರು ಕೃಪೆ ಮಾಡಿದ್ರು. ಇಷ್ಟವರೆಗೂ ದೇವರು ನಡೆಸ್ತಾ ಇದ್ದಾರೆ. ಅದೇ ನಾನು ನನ್ನ ಸ್ವಂತ ಅನುಭವದಿಂದ ಹೇಳೋದಕ್ಕೂ ಬಯಸೋ ಮಾತೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು, ಯೇಸು ಸ್ವಾಮಿ ಈ ಒಂದು ಚಿಕ್ಕ ಒಂದು ಸಮುದಾಯಕ್ಕೋಸ್ಕರ ಅಲ್ಲ ಬಂದದ್ದು, ಕ್ರೈಸ್ತ ಸಮುದಾಯಕ್ಕೋಸ್ಕರ ಮಾತ್ರ ಅಲ್ಲ ಬಂದದ್ದು, ಯಜ್ಞವಾದದ್ದು ಇಡೀ ಮಾನವ ರಾಶಿ, ಇಡೀ ಮನುಷ್ಯ ಜಾತಿಗೋಸ್ಕರ ಬಂದದ್ದು. ನೀವು ಯಾರೇ ಆಗಿರಲಿ, ನೀವೊಬ್ಬ ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ನೀವು ಭಾರತದಲ್ಲಾಗಿರ್ಬೋದು, ಆಚೆ ಆಗಿರ್ಬೋದು, ನಿಮ್ಮ ಸಂಪ್ರದಾಯ ಏನೇ ಆಗಿರ್ಬೋದು. ಆದರೆ ಒಂದು ಮಾತು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮಲ್ಲಿ ಪಾಪ ಇದೆ. ಆ ಪಾಪದ ಕಾರಣ ನಿಮಗೆ ಒಂದು ದಂಡನೆ ಇದೆ. ಆ ದಂಡನೆಯಿಂದ ರಕ್ಷಣೆ ಹೊಂದೋದಕ್ಕೋಸ್ಕರ ಬೇರೆ ಯಾವೊಂದು ಮಾರ್ಗನೂ ಇಲ್ಲ. ಯೇಸು ಕ್ರಿಸ್ತನು ಮಾತ್ರ, ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ನಿಮ್ಮ ರಕ್ಷಣೆಗೋಸ್ಕರ ಪೂರ್ಣ ಬೆಲೆ ಕೊಟ್ಟಿರೋದು. ಬೇರೆ ಯಾರು ಆ ಬೆಲೆನ ಸಲ್ಲಿಸೋದಕ್ಕೆ ಆಗೋದಿಲ್ಲ, ಕೊಟ್ಟೂ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಆಹ್ವಾನ ಮಾಡೋದು, ಶಿಲುಬೆಯ ಹತ್ತಿರ ಬನ್ನಿ, ಶಿಲುಬೆಯ ಹತ್ತಿರ ಬನ್ನಿ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಿ. ಇದು ನಿಮ್ಮ ಕೊನೆಯ ಅವಸರ ಆಗಿರ್ಬೋದು. ಆವತ್ತು ಅವನಿಗೆ ಕೊನೆಯ ಅವಸರ ಆಗಿತ್ತು, ನನಗೂ ಕೊನೆಯ ಅವಸರ ಒಂದಿನ ಆಗಿತ್ತು. ಇವತ್ತು ನಿಮಗೂ ಒಂದು ಕೊನೆಯ ಅವಸರ ಆಗಿರ್ಬೋದು. ನಾಳೆಗೋಸ್ಕರ ಕಾಯಬೇಡಿ, ನಾಳೆ ಯಾರೂ ನೋಡಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಆ ಯಜ್ಞದ ಮೇಲೆ ನೀವು ನಂಬಿಕೆ ಇಡೋದಾದರೆ ನೀವು ಇವತ್ತೇ ರಕ್ಷಣೆ ಹೊಂದ್ಬೋದು. ದೇವರು ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.